NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕರ್ನಾಟಕ ರಾಜ್ಯ ಭೋವಿ ವಡ್ಡರ್ ಮಹಾಸಭಾರಿ ಬೆಂಗಳೂರು ಧಾರವಾಡ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಇಂದಿರಾ ಭೋವಿ ಇಂದು ಭೋವಿ ವಡ್ಡರ್ ಸಮಾಜದ ಜಾಗೃತಿ ಮೂಡಿಸುವ ಸಲುವಾಗಿ ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಆರ್ ಮುನಿರಾಜು ಸರ್ ಹಾಗೂ ಮಾನ್ಯ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀ ವಿ ಶಂಕರ್ ಸರ್ ಮತ್ತು ಮಹಿಳಾ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಲಲಿತಾ ಭೋಜ್ಗಾರ್ ಮೇಡಮ್, ಧಾರವಾಡ ಜಿಲ್ಲಾಧ್ಯಕ್ಷರಾದ ಶ್ರೀ ಬಾಬು ಭೋಜ್ಗಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ದಿನೇಶ್ ಭೋಜ್ಗಾರ್ ಸರ್ ಇವರ ನಿರ್ದೇಶನದ ಅಂಗವಾಗಿ ಹುಬ್ಬಳ್ಳಿಯ ತೋರ್ವಿ ಹಕ್ಕಲ್ನಲ್ಲಿರುವ ಧಾರವಾಡ ಸೆಂಟ್ರಲ್ ಅಧ್ಯಕ್ಷರಾದಂತಹ ಶ್ರೀ ಕುಮಾರಣ್ಣ ಕಟ್ಟಿಮನಿ ಅವರ ಮನೆಗೆ ಇಂದು ಭೇಟಿಯಾಗಿ ಸಂಘದ ಸಾಧಕ ಬಾಧಕ ಕುರಿತು ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ತೋರ್ವಿ ಹಕ್ಕಲ್ನಲ್ಲಿರುವ ಭೋವಿ ವಡ್ಡರ್ ಸಮಾಜದ ಸದಸ್ಯರು ಉಪಸ್ಥಿತರಿದ್ದರು. ಜೈ ಸಿದ್ದರಾಮೇಶ್ವರ. ರಾಜಕೀಯದವರು ಸಂಘದ ಮೆಂಬರ್ ಆಗೋದಪ್ಪ, ಲೀಡರ್ ಆಗೋದ ಬರ್ರಿ ಅಂತಾರೆ. ನಮ್ಮದು ಬೆಳೆ ಬೇಯಿಸ್ಕೊಳಕ್ಕೆ ಅದು ಕೊಡ್ತೀನಿ, ಇದು ಕೊಡ್ತೀನಿ, ಹಂಗೆ ಮಾಡ್ತೀನಿ, ಹೆಣ್ಮಕ್ಳು ಹಿಂಗೆ ಮಾಡ್ತೀನಿ, ಗಂಡು ಮಕ್ಳು ಹಿಂಗೆ ಮಾಡ್ತೀನಿ, ನಿಮ್ಗೆ ಭವನ ಕಟ್ತೀನಿ, ಅದು ಕಟ್ತೀನಿ, ಇದು ಕಟ್ತೀನಿ, ಜನನೇ ಊಟ ಹಾಕ್ಬೋದು ಹೋಗೋದು. ಅವ್ರ ಪಾಪ ಅವ್ರು ಕರ್ತೇವೆ, ನಾವು ಏನು ಹೇಳಕ್ಕೆ ಬರಂಗಿಲ್ಲ. ಅವ್ರಿಗೆ ಎಲ್ಲ ಪಕ್ಷದವ್ರು ಬರ್ತಾರೆ, ಇದೇ ಪಕ್ಷದವ್ರು ಅಂತಲ್ಲ. ಬಟ್ ಕರ್ನಾಟಕ ರಾಜ್ಯದಾಗ ಎಷ್ಟು ಮಂದಿ ನಮ್ಮ ಭೋವಿ ವಡ್ಡರ್ ಎಲ್ಲ ಅವ್ರಿಗೆ ಒಬ್ರಿಗೊಬ್ರು ಪರಿಚಯ ಕನೆಕ್ಷನ್ ಆಗ್ಬೇಕಲ್ಲ. ನಮ್ಮ ಮಂದಿ ಪೂರ ಕರ್ನಾಟಕದ ಎಲ್ಲಿ ಮಠ ಐತಂದ್ರೆ ಸೊಲ್ಲಾಪುರ, ಮಹಾರಾಷ್ಟ್ರ ಎಲ್ಲ ಕಡೆ. ಸೊಲ್ಲಾಪುರಿಗೆ ಎಷ್ಟು ಮಂದಿ ಹೋಗಿದ್ದಾರೆ? ಒಂದ ದೊಡ್ಡ ಸಂಘ ಭೋವಿ ಹುಬ್ಳಿ ಗುಡಿಗೆಲ್ಲ ಕರ್ಸಿರ್ತೀವಿ. ನಾವು ಮೆರವಣಿಗೆ ನೋಡಿರ್ಬೇಕು, ಇಲ್ಲಿಂದ ಬಂದಿರ್ಬೇಕು. ಆ ಕಾರಣಕ್ಕೆ ಎಲ್ಲ ಸೇರಿಸಿ ಜನಜಾಗೃತಿ ಮಾಡೋದು. ನಮ್ದು ಇರೋದು ಒಂದ ಸಮಾಜ. ನಮ್ದು ಬರೀ ಎಲ್ಲಿ ಕೆಲಸ ಸಿಗ್ತದೆ ಅಲ್ಲಿ ಹೋಗ್ತೀವಿ. ಎಲ್ಲಿ ಡ್ಯಾಮ್ ಕಟ್ಟೋದಿರ್ತೈತಿ, ಎಲ್ಲಿ ನಾಲಾ ಕಟ್ಟೋದಿರ್ತೈತಿ, ಎಲ್ಲಿ ಡಂಬರ್ ರೋಡ್ ಮಾಡೋದು. ಈಗ ಸ್ವಲ್ಪ ಡಂಬರ್ ರೋಡ್ ಮಾಡೋದು ಕಮ್ಮಿ ಆಗಿದೆ ನಮ್ಮ ಮಂದಿ. ಮೊದಲಂತೂ ಕೂಡ ಡಂಬರ್ ಇತ್ತಾಗಿ ಅಂತ ಮಾಡೋದು. ಆಗ ಮೊದಲು ಇನ್ನೂ ಏನಿದ್ರು ನಮ್ಮ ಗಣೇಶ ಕಡೆ ಇವ್ರ ಮನೆ ಕಡೆಗೆ ಕತ್ತಿ ಹೊಡ್ಸಾಕ್ತಿದ್ರು. ಮಣ್ಣು ನೋಡ್ರದ್ದು ಬರ್ತಿದ್ರು, ಗೊತ್ತದಿಲ್ಲ. ಕತ್ತಿ ಮ್ಯಾಗ ಇದನ್ನ ತಟ್ಟ ಹಾಕಿ ಅದ್ರ ಮಣ್ಣು ತುಂಬ್ಕೊಂಡು ಹೋಗ್ತಿದ್ರು ನಾವೆಲ್ಲ. ಈ ಟ್ಯಾಕ್ಟರ್ ಬರೋಕ್ಕಿಂತ ಮುಂಚೆಲ್ಲ ಹಾಕ್ತಿದ್ವಿ, ಸಣ್ಣ ಎಲ್ಲ ನೋಡ್ಬೇಕು ಎಲ್ಲರೂ. ಈಗ ಆ ಕಾರಣಕ್ಕೆ ನಮ್ಮ ಸಮಾಜ ಒಕ್ಕೂಟ ಮಾಡ್ಬೇಕು. ಹೆಣ್ಮಕ್ಳು ಗಂಡ್ಮಕ್ಳು ಕೊಡೋರು ಯಾರು ಕೊಡೋರು. ಹಂಗ ಧಾರವಾಡ ಜಿಲ್ಲೆಗಳು, ನಮ್ದು ಧಾರವಾಡ ಜಿಲ್ಲೆಗಳು, ಶಿಗ್ಗಾಂವ್ ಜಿಲ್ಲೆ, ಕಾರವಾರ ಜಿಲ್ಲೆ, ಅವರೆಲ್ಲ ಬೇರೆ ಬರ್ತಾವ. ನಮ್ಮ ಜಿಲ್ಲೆಗಳಿಗೆ ಒಬ್ಬೊಬ್ಬರು ಅಧ್ಯಕ್ಷರು ಮಾಡ್ತಾರೆ. ಅವರೆಲ್ಲ ಹೋಗಿ ನಮ್ಮ ಜನ ಎಲ್ಲದಲ್ಲ, ನಮ್ಮ ಜನ ಕಷ್ಟ ಏನೈತಿ, ನಮ್ಮ ಜನದಾಗ ಮಕ್ಕಳು ಎಷ್ಟು ಅಭ್ಯಾಸ ಮಾಡಾಕತ್ತಾರ, ಅವ್ರಿಗೆ ಅಭ್ಯಾಸಕ್ಕೆ ಏನು ಕೊಡ್ತೈತಿ. ಹೌದು, ಇಲ್ಲಿ SC ST ಗೆ ಹೊಲ ಖರೀದಿ ಮಾಡಕ್ಕೆ ರೊಕ್ಕ ಕೊಡ್ತಾರೆ. 2 ಎಕರೆ ಖರೀದಿ ಮಾಡಕ್ಕೆ ಕೊಡ್ತಾರೆ. ಗೊತ್ತೈತಿ ನಿಮ್ಗೆ? ಸರ್ಕಾರ ಕೊಡ್ತೈತಿ, ಗೊತ್ತೈತಿ ನಿಮ್ಗೆ? ನಿಮ್ಗೆ ಗೊತ್ತೈತಲ್ಲಪ್ಪ. ಅಂದ್ರೆ ನೀವೇನ್ ಮಾಡ್ಬೇಕು, ಇಂಥ ಪ್ರೋಗ್ರಾಮ್ಗಳು ಇದ್ದಾಗ ಈ ಸಂಘ ಹೆಂಗ್ ಬರ್ತೈತಿ ನಿಮ್ಗೆ ಯಜಮಾನ್ರ? ಎರಡನೇ ಹೋರಾಟ ಮಾಡುವಾಗ ಏನಾಗಿತ್ತು, ಅದನ್ನು ಕೊಡು ತರಬೇಕಿತ್ತು ನಿಮ್ಗೆ ತೋರ್ದಾಗ. ಅವ್ರು ನಮ್ಗೆ SC ಇವತ್ತು ತಗದಾಕ ಅನ್ಕೋತಾರೆ. ಯಾರ್ಯಾರು ತೀಗಂದಾರ ಅವರು? ಒಂದು ಲಂಬಾಣಿ, ಒಂದು ಕೊರ್ಮ, ಒಂದು ಭೋವಿ. ಈಗ ನಮ್ಮ ಮಕ್ಕಳ ಮುಂದೆ ಈಗ ನಾವಂತೂ ತಗೊಂಡಿಲ್ಲೋ ಮುಂದಿನ ಪ್ರಶ್ನೆ ನಮ್ಗೆ ಬೇಡ. ಈಗ ನಮ್ಮ ಮಕ್ಕಳು ಕಲಿಯಾಕತ್ತಾವ ಸಣ್ಣ. ಈಗ ಹುಡುಗಿ ಸಣ್ಣ ಹುಡುಗಿ ಐತಿ, ಆ ಮುಂದೆ ಅವ್ರಿಗೆ DC ಆಗ್ತೈತೋ, ತಹಸೀಲ್ದಾರ್ ಆಗ್ತಾರೋ, ಏನು ದೊಡ್ಡ ಇಂಜಿನಿಯರ್ ಆಗ್ತಾರೋ, ಯಾರು ಗೊತ್ತು? ನಮ್ಗೆ ಗೊತ್ತೈತಿ. ನಾವು ಅದೇ ರೀತಿ ಪ್ರಿಪೇರ್ ಆಗ್ಬೇಕಾ? ನಮ್ಮ ಸಮಾಜಕ್ಕೆ ಸೇರಿ ನಮ್ಮ ಸಮಾಜ ಸಂಘಟನೆಯೊಂದಿಗೆ ಬರಬೇಕಂತ ಸೌಲಭ್ಯ ಪಡ್ಕೋಬೇಕು. ಹೆಣ್ಮಕ್ಳಿಗೆ ಏನೇನು ಸೌಲಭ್ಯ ಬೇಕು, ಯಾವ್ಯಾವ ರೀತಿ ಸೌಲಭ್ಯ ಬೇಕಂತ ಹೇಳಿ ನನ್ನ ಓಣ್ಯಾಗ ನಾನು ಹಿಂದೂ ಗೌಡರ ಸಮಾಜದೊಂದಿಗೆ 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಭವನ ಕಟ್ತೀನಿ. ಇರೋದು ಎಷ್ಟು ಮನೆ ಇದಾವಲ್ಲೇ? 30 ಮನೆ ಇದಾವೆ. ಅಂದ್ರೆ ಸ್ವಲ್ಪ ರಾಜಕೀಯ ಶಕ್ತಿನೇ ಇರ್ಬೇಕು ಪಾಪ ನಮ್ದು. ಅಂದ್ರೆ ಹೋರಾಟ ಗಿರಾಟ ಮಾಡಿದ್ರು ಅವೆಲ್ಲ. ಈಗ ಇಲ್ಲೇ ಇಷ್ಟು ಮಂದಿ ಇನ್ನೂ ನಿಮ್ಮ ಸಮುದಾಯ ಭವನ ನೋಡಿ ಇಷ್ಟ ಐತಿ. ಇನ್ನೇಗೆ ಕೆಲವೊಂದು ಕಡೆ ಸಮುದಾಯ ಭವನಗಳಿಲ್ಲ. ಈಗ ನೀವು ನಮ್ದು ಸರ್ಕಾರ ಯಾವುದೇ ಇದೆ, ನಮ್ಮ ಸರ್ಕಾರ ಸಂಬಂಧ ಇಲ್ಲ, ಯಾವುದೇ ಪಕ್ಷಗಳ ಸಂಬಂಧ ಇಲ್ಲ. ನಮ್ಮ ಸಮುದಾಯಕ್ಕೆ ಇಷ್ಟು ಗೌರ್ಮೆಂಟ್ ಏನು ಮಾಡಿದಾರ, ಭೋವಿ ನಿಗಮ ಅಂತ ಮಾಡಿರ್ತಾರೆ. ನೀವು ಭೋವಿ ನಿಗಮ ಆದ್ಮೇಲೆ ಬಂಜಾರ ನಿಗಮ ಮಾಡ್ಯಾರ, ಕೊರಮ ನಿಗಮ ಮಾಡ್ಯಾರ. ನಿಗಮದಿಂದ ಎಷ್ಟು ರೊಕ್ಕ ಯಾರ್ಯಾರು ತಗೋತಾರ, ಅಲ್ದೋರು ಇದ್ದೋರು ಯಾಕೆ ನಾವು ತಗೋಬಾರ್ದು? ಅದಕ್ಕೆ ಸಂಘಟನೆ ಮಾಡ್ಕೊಡೋದು. ನಮ್ದಾಗ ಸಮಾಜದಾಗ ಕುಡ್ಡಾಟಿರ್ಲಿ, ಜಗಳಿರ್ಲಿ, ಜೋಟಿರ್ಲಿ, ನಿನಗೆ ನಾನು ಆಗಿ ಬರಂಗಿಲ್ಲ, ನನಗೆ ನೀನಾಗಿ ಬರಂಗಿಲ್ಲ, ಇವೆಲ್ಲ ನಮ್ದು ಒಳಗೆ ನೋಡೋದು. ಮನ್ಯಾಗ ಹೊರಗೆ ಬೇಡ.
ನಮ್ಮ ಸಮಾಜ ಒಕ್ಕೂಟ ಮಾಡಿದೆ ಈ ಒಂದು ಒಕ್ಕೂಟ ಇತ್ತಂದ್ರೆ ಯಾರೋ ರಾಜಕೀಯ ಪಕ್ಷಗಳಾಗಲಿ ಅಥವಾ ಯಾರಾಗಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಸೌಲಭ್ಯ ತಗೊಳ್ಳೋ ಸಂಬಂಧ ಆಗಲಿ ನಾವು ಅದನ್ನ ಸದುಪಯೋಗ ಪಡ್ಕೋಬಹುದು ಅನ್ನೋ ಕಾರಣಕ್ಕೆ ಇವರು ಶ್ರೀಮತಿ ಇಂದಿರಾ ಬೋವಿ ವಡ್ಡರ್ ಅಂತೆ ಯಾರು ಇವರು ಧಾರವಾಡ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು. ಆಮೇಲೆ ಇನ್ನೊಬ್ಬರು ಬಾಬು ಭೋಜ್ಗಾರ್ ಅಂತೇಳಿ ಇವ್ರ ಅಣ್ಣ, ಅವರು ಗಂಡ್ಮಕ್ಳ ಘಟಕ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಮಾಡ್ಯಾರ. ಆ ಕಾರಣಕ್ಕೆ ಅವರು ಈ ಸಂಡೇ ಆದ್ರೆ ಎಲ್ಲರೂ ಸಂಡೇ ಮನೆಯಾಗ ಇರ್ತೀವ. ಈಗ ನಾನು ಕಾಂಟ್ರಾಕ್ಟರ್, ಅವರು ಅಂಗನವಾಡಿ ಟೀಚರ್, ಇವ್ರು ಎಲೆಕ್ಟ್ರಿಷಿಯನ್. ನಮ್ಗೆ ಸಂಡೇ ಒಂದು ದಿವಸ ಇರುತ್ತೆ, ಅದು ಅದ್ರಾಗ ಉಳಿಸ್ಕೊಂಡು ಈಗ ಊರು ನಮ್ಮ ಜನ ಏನಲ್ಲ ಅವ್ರಿಗೆ ಜಾಗೃತಿ ಮಾಡಿ ಅವ್ರಿಗೆ ತಿಳುವಳಿಕೆ ಹೇಳಿ, ನಿಮ್ಗೆ ಇಲ್ಲಿ ನಮ್ಮ ನಂಬರ್ಗಳು ಕೊಟ್ಟು ನಿಮ್ಗೆ ಏನೋ ಸಮಸ್ಯೆ ಆದ್ರೆ ಅಥವಾ ನಮಗೆ ನಮ್ಮ ಸಮಸ್ಯೆ ಆದಾಗ ನಿಮ್ಮ ಕಡೆ ಕೇಳ್ಕೊಳಕ್ಕೆ ಆ ಕಾರಣಕ್ಕೆ ಈ ಜನಜಾಗೃತಿ ಸಭೆನ ಮಾಡ್ಕೊಂಡು ಬಂದ್ವಿ. ಬಿ ಮುನಿರಾಜು ಅಂತ ನಮ್ಮ ಬೋವಿ ವಡ್ಡರ್ ಸಂಘದ ಕರ್ನಾಟಕ ರಾಜ್ಯದ ಅಧ್ಯಕ್ಷ. ಇನ್ನೊಂದು ದೊಡ್ಡ ಇದು ನಮ್ಮ ಹುಬ್ಳ್ಯಾಗ ಪ್ರಿಂಟ್ ಆಗ್ತದೆ. ಇದು ನಮ್ದು ವಡ್ರದ ಪೇಪರ್, ಬೇರೆ ಯಾರ್ದಲ್ಲ ಬಾಬು ಭೋಜ್ಗಾರ್ ಅಂತ ಒಬ್ಬರು ಅವರ ಪೇಪರ್ ಪ್ರಿಂಟ್, ಅವರ ಪೇಪರ್ ಮಾಡಿ ಪ್ರತಿ ವಾರ ತಿಂಗಳಿಗೆ ಒಂದ್ಸಲ ಬರ್ತೈತಿ, ಮಂತ್ಲಿ ತಿಂಗಳಿಗೆ ಒಂದ್ಸಲ ಬರ್ತೈತಿ. ಹಂಗಾಗಿ ನಿಮ್ಗೆ ಏನೇನಿತ್ತು ಅಂತ ಸಮಸ್ಯೆ ಮಾಡಿ ನೀವು ಅಕ್ಕಾಗಿ ಬಂದ್ಬೇಕಾದ್ರೆ ಅಕ್ಕಾಗಿಲ್ಲ ಸರ್, ನನಗೆ ಅಕ್ಕಾಗಿ ಭೇಟಿ ಆಗಿದ್ವಿ. ಅವ್ರಂದ್ರೆ ಅದು ದೇವಸ್ಥಾನ ಕಟ್ಟೋದು ಮನೆ ಹೇಳ್ಬೇಕಂತ ತಿಳಿಯಿಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಸರ್ಕಾರಿ ಅನುದಾನ ಪಡಿಬೇಕಾದ್ರೆ ಏನಾಗ್ತದೆ, ಸಮುದಾಯ ಭವನ ಅಂತ ಮೆನ್ಷನ್ ಮಾಡ್ತಾರೆ, ದೇವಸ್ಥಾನ ಅಂತ ಮಾಡಲ್ಲ. ನಾನು PWD ಕಾಂಟ್ರಾಕ್ಟರ್, ಕ್ಲಾಸ್ 1 ಕಾಂಟ್ರಾಕ್ಟರ್. MLA ನಮ್ಮ ಪ್ರಸಾದ್ ಅಭ್ಯಾಸ ನಮ್ಮ ಭಾಗಕ್ಕೆ ಇಲ್ಲಿ ನಿಮ್ಗೆ ಮೊದಲು ಶಿವಳ್ಳಿ ದೇವರಂತ ಮನಸ್ಸು ಇರ್ತವೆ, ಅವ್ರಿಗೂ ಸ್ವಲ್ಪ ಸಂಪರ್ಕ ಇರ್ತವೆ. ತಿಳ್ಕೊಂಡ್ಮೇಲೆ ಮತ್ತೆ ಇವತ್ತು ಮಿಸಸ್ಸಾದ್ರೂ ನಾವು ಬರೋಕ್ಕಾಗಲಿಲ್ಲ. ಆ ಕಾರಣಕ್ಕೆ ಸಮುದಾಯ ಭವನ ಅಂತ ಹೇಳಿ ಮತ್ತೆ ಅದನ್ನ ಮುಂದುವರೆದ ಕಾಮಗಾರಿ ಅಂತ ಹೇಳಿ PWD ಬಂದರೆ ನಿಮ್ಮ ಇಲ್ಲಿಂದ ಈಗ ನಮ್ಮ ಸಂಘದಿಂದ ಲೆಟರ್ ಕೊಡ್ತೀವಿ. ಈ ಯಾವ ದೇವಸ್ಥಾನ ಬಾಲ್ನಾಗಿಲ್ಲ, ವೀರನಾಗಮ್ಮ ಐತಲ್ಲ, ಆ ದೇವಸ್ಥಾನ ಏನಂತ ದೇವಸ್ಥಾನ ಅಂತ ಕಾಣಿಸಂಗಿಲ್ಲ, ಸಮುದಾಯ ಭವನ ಮುಂದುವರೆದ ಕಾಮಗಾರಿ ಅಂತ ಇಲ್ಲಿ ಉಳಿದಿದ್ದ ಕೆಲಸ ಮುಗಿಸ್ಕೊಂಡು ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತೆ ಇನ್ನು ಉಳಿದಿದ್ದು ನಿಮ್ಗೆ ಏನೋ ಸಮಸ್ಯೆಗಳು ಅಂತ ಅಂತಂದ್ರೆ ನಿಮ್ಗೆ ಇಲ್ಲಿ ಯಾರೊಬ್ರು ನಿಮ್ದಾಗ ಇದ್ದೇ ಇರ್ತಾರೆ, ಶಾಲೆ ಕಲ್ತವ್ರು ಸ್ವಲ್ಪ ಅಡ್ಡಾಡಿರ್ತಾರೆ, ಅವ್ರು ತಿಳಿಸಿದ್ರೆ ಅವ್ರು ನಿಮ್ಗೆ ಎಲ್ಲರಿಗೂ ನಂಬರ್ ಕೊಟ್ಟಿರ್ತೀವಿ. ಏನೇ ಪ್ರಾಬ್ಲಮ್ ಆದರೂ ನೀವು ನಮಗೆ ಸಂಪರ್ಕ ಮಾಡ್ತೀವಿ. ನಮಗೆ ನಿಮ್ಮಿಂದ ಏನು ಬೇಡ, ನೀವು ತಪ್ಪು ತಿಳ್ಕೊಬಾರ್ರಿ. ಇದು ಧರ್ಮಸ್ಥಳ ಮಾಡ್ತಾರೆ, ಧರ್ಮಸ್ಥಳ ಸಂಘ ನಿಮಗೆ ಸಾಲ ಕೊಡ್ತೀವಿ, ನಿಮ್ಗೆ ಇದು ಕೊಡ್ತೀವಿ, ಅದನ್ನು ಇದು ಬಂದಿದ್ದು ಕೇವಲ ನಾವು ಬಂದಿದ್ದಕ್ಕೆ ನಮ್ಮ ಸಮಾಜ, ಹಿಂದೂ ಗೋವಿನ ಸಮಾಜ, ಆ ಸಮಾಜದಾಗಿ ಇಯರ್ದಾಗಿದ್ರು, ಒಡೂರಾಗಿದ್ರು. ಅಪ್ಪ ಅಲ್ಲಿ ಒಟ್ಟು ಈಗ ಎಷ್ಟು ಹೆಸರು ಇದ್ದಿದ್ದು ಒಡ್ರೋಣಿ ಅಂತಾರಿಲ್ಲ, ಹಂಗೆ ಒಡ್ರೋಣಾಗಿ ಅಭಿವೃದ್ಧಿ ಆಗತ್ತಾರಪ್ಪ ಅಂತೇಳಿ ಒಂದು ಸಂತೋಷ ಪಡುವಂಥ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಬಂದಿದ್ವಿ. ಇನ್ನೇ ನಿಮ್ಗೆ ಬಗ್ಗೆ ಏನು ಹೇಳೋದಿತ್ತು ಹೇಳ್ಬೋದು, ಯಾರಾದ್ರೂ ಮಾತಾಡ್ಬೋದು. ನಿಮಗೇನೋ ಸಂಶಯ ಇತ್ತಲ್ಲ, ಏನಾದ್ರು ಡೌಟ್ ಇತ್ತಲ್ಲ ಮಾತಾಡ್ಬೋದು. ಮತ್ತಂದ್ರೆ ಕುಂದಗೋಳ ತಾಲೂಕಿನ ಹೊರೂರು ಗ್ರಾಮದಲ್ಲಿರುವ ಸಂಘ ಮತ್ತೆ ಬರೋದಿನಂತ ಹಿಂದೂ ಗೋವಿನ ಮಹಾಸಭಾನ ಬರ್ತದೆ, ಅದಕ್ಕೊಂದು ಘಟಕ ಸಂಘ. ನಿಮಗೆ ಹೆಣ್ಮಕ್ಳಿಗಿದ್ದಾಗ ರೊಕ್ಕದಂತೂ ಬರಂಗವ, ಯಾವಾಗ ನೆನ್ಬಿಡ್ಬೋರಿ, ತಲೆಯಾಗಿ ತಗೋಬಿಡ್ರಿ, ಯಾವಾಗ ರೊಕ್ಕ ಸಂಬಂಧಿತ ಅಂತೇಳಿ ಯಾವುದೇ ಕೆಲಸ ಸರ್ಕಾರಿ ಸೌಲಭ್ಯ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ, ನಿಮ್ಮ ಆರೋಗ್ಯದ ಅಥವಾ ರೋಗದಿಂದ ಅಥವಾ ಏನು ಆದಾಗ ಪ್ರಾಬ್ಲಮ್ ಆದಾಗ ಇಂಥವ್ರು ಉಪಯೋಗ ಆಗ್ತದೆ. ಇಲ್ಲಪ್ಪ ಬಂದು ಸಂಘ ಕಟ್ಟಾರ ಸೇರ್ ಕಟ್ಟಂತಾರ 20 ರೂಪಾಯಿ 20 ಅಂತ ಯಾರು ಬಂದರೂ ನಮ್ಮ ಕೇಳಬಾರ್ದು. ಹಿಂದೂಗಳು ಡೈರೆಕ್ಟ್ ನಿಮ್ಗೆ ಒಂದು ರಾಜ್ಯಾಧ್ಯಕ್ಷ ನಂಬರ್ ಕೊಡ್ತೀವಿ, ನಾವು ಹೋಗಿ ಮಾತಾಡ್ಬೋದು. ಸರ್ ಈಗ ಬಂದಿದ್ರು